ಶಿವಗಂಗಾ ಇಲ್ಲ. ಆನಂದ್ ಕೇಸ್ ಇಲ್ಲ. ಶರಣ್ ಗೌಡ ಕಂದಕೂರ್. ಈಗ ಕಂದಕೂರ್ ಅವರೇ, ಈಗ ನಿಮ್ಗೆ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ, ಅದೇನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಡೈರೆಕ್ಟ್ ಕೇಳಿ. ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಸರ್. ಈಗ ಎಲ್ಲಾ ಸದಸ್ಯರಿಗೆ ಉತ್ತರ ಸಿಕ್ಕಿದೆ, ಅದನ್ನು ದಯವಿಟ್ಟು ಓದಿ. ಅದ್ರಲ್ಲಿ ನೀವು ನೇರವಾಗಿ ನಾವು ಅದನ್ನು ಕೇಳಿ ಮತ್ತೆ ಉತ್ತರ ಮತ್ತೆ ಬದಲು ಡೈರೆಕ್ಟ್ ಕ್ಲಾರಿಫಿಕೇಶನ್ಗೆ ಬನ್ನಿ ಸರ್. ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಮಿತಿಯಲ್ಲಿ ನಾನು ಇರ್ತಕ್ಕಂಥದ್ದು, ಅಲ್ಲಿ ಒಂದು ಸರ್ಕಾರ ವರದಿ ಕೊಟ್ಟಿರ್ತಕ್ಕಂಥದ್ದು ಇದೆ ಅಧ್ಯಕ್ಷರೇ. ಬಾಣತಿಯರ ಸಾವು ಬಗ್ಗೆ ಮೂತ್ರಪಿಂಡ ತೊಂದರೆಯಿಂದ ಸತ್ತಿರ್ತಕ್ಕಂಥದ್ದಂತ ಒಂದು ಪ್ಯಾರಾದಲ್ಲಿ ಇದೆ. ಆಮೇಲೆ ಇನ್ನೊಂದು ಪ್ಯಾರಾದಲ್ಲಿ ಹೇಳ್ತಾರೆ, ಸರ್ಕಾರ ವರದಿ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಪ್ಯಾರಾದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ, ಇನ್ನೊಂದು ಪ್ಯಾರಾದಲ್ಲಿ ಹೇಳ್ತಾರೆ, ಪಶ್ಚಿಮ ಬಂಗ ಫಾರ್ಮಸ್ಯೂಟಿಕಲ್ ಲಿಂದ ತಗೊಂಡಿರ್ತಕ್ಕಂಥ ಮೆಡಿಸಿನ್ ಲಿಂದ ಇದು ಆಗಿದೆ, ಪರಿಹಾರ ಕೊಡಬೇಕಂತ ಕೋರ್ಟಿಗೆ ಹಾಕಿದ್ದಾರೆ ಸರ್ಕಾರ, ಎರಡು ಕಡೆ ಇಲಾಖೆದು. ಮೂರನೇದು ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ, ಯಾವ ಪಶ್ಚಿಮ ಬಂಗ ಫಾರ್ಮಸ್ಯೂಟಿಕಲ್ ಮೇಲೆ ಅಂತಂದ್ರೆ ಸರ್ಕಾರ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿರ್ತಕ್ಕಂಥದಕ್ಕೆ FIR ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದು ಇಷ್ಟೇ ತಂದಿದ್ದಾರೆ. ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡು ಹಾಕಿರೋದಕ್ಕೂ ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ನಾವು ವಕೀಲರಿಗೆ ಕೇಳಿದಾಗ ಅವ್ರು ಒಂದೇ ಹೇಳ್ತಾರೆ, ಯಾಕಂದ್ರೆ ಇಲ್ಲಿ ಮೊದಲು ಮೊನ್ನೆ ವಿರೋಧ ಪಕ್ಷದ ನಾಯಕರು ಬಳ್ಳಾರಿಗೆ ಭೇಟಿ ಕೊಟ್ಟಾಗೂ ಹೇಳಿರ್ತಕ್ಕಂಥದ್ದು, ಮೂತ್ರಪಿಂಡ ಅಂತ ತಿಳ್ಕೊಂಡು ಕಿಡ್ನಿಲಿಂದ ಆಗಿರ್ತಕ್ಕಂಥ ಸಮಸ್ಯೆಲಿಂದ ಇದು ಆಗ್ಯದ, ಹಾಗಾಗಿ ಸ್ಟೇ ಕೊಡಂತ ತಿಳ್ಕೊಂಡು ಬಂದಿರತಕ್ಕಂಥದ್ದಿದೆ. ಮೊನ್ನೆ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಸರ್, ಇಷ್ಟು ಜನ ಬಾಣಂತಿಯರು ಸತ್ತು ಬೆಳಗಾಂದಲ್ಲಿ ಅಷ್ಟೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಕೇವಲ ಸರ್ಕಾರಗಳು ಯಾರಿಗೋ ಬೈದ್ರೆ ಅಂತಂದ್ರೆ ನಾವು ಹೋಗಿ ಜೈಲಿಗೆ ಹಾಕ್ತಕ್ಕಂಥ ಪರಿಸ್ಥಿತಿ ಇದ್ರೆ, ಇಷ್ಟು ಜನ ಅಂತಂದ್ರೆ ಇಷ್ಟು ಮೆಡಿಸಿನ್ಗಳನ್ನ ನೀವು ಬ್ಯಾನ್ ಮಾಡಿದಿರಿ. ಇಲ್ಲಿ ಲಿಂಗರ್ ಲ್ಯಾಕ್ಟಿಟೇಟ್ 93 ಬ್ಯಾಚ್ಗಳು, DNS 6 ಬ್ಯಾಚ್ಗಳು, ಡೆಕ್ಸ್ಟ್ರೋಸ್ 4 ಬ್ಯಾಚ್ಗಳು, ಸೋಡಿಯಂ ಕ್ಲೋರೈಡ್ 500 1 ಬ್ಯಾಚ್, ಸೋಡಿಯಂ ಕ್ಲೋರೈಡ್ 100 1 ಬ್ಯಾಚ್, ಸಿಪ್ರೋಫ್ಲಾಕ್ಸಿನ್ 1 ಬ್ಯಾಚ್. ಈ ರೀತಿ ಮೆಡಿಸನ್ ತಗೊಂಡದ್ರಲ್ಲಿಂದ ಕಿಡ್ನಿಗೆ ಎಫೆಕ್ಟ್ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿ ವರದಿ ಬಂದಿದೆ. ಇಷ್ಟೆಲ್ಲ ಆದ್ರೂ ಸಹ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆ ಆದ್ಮೇಲೆ ಕೇವಲ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕರ ಮೇಲೆ ಏನಂತಂದ್ರೆ ಒಬ್ಬ ಸಸ್ಪೆಂಡ್ ಆಗಿರ್ತಕ್ಕಂಥದ್ದಿದೆ. ಇಷ್ಟು ಜನ ಸತ್ತ ಮೇಲೆ ಕೇವಲ ಏನಂತಂದ್ರೆ ಅವ್ರನ್ನ ಬ್ಯಾನ್ ಮಾಡೋದಾಗ್ಲಿ, ಅವ್ರ ಮೇಲೆ FIR ಹಾಕ್ಬೇಕು, ಅವ್ರ ಮೇಲೆ ಅಂತಂದ್ರೆ ಕ್ರಮ ಜರುಗಿಸಬೇಕು. ಇಷ್ಟು ತಾಯಂದ್ರು ಸತ್ರು ಸಹ ಸರ್ಕಾರ ಈ ರೀತಿ ಅಂತಂದ್ರೆ ಕೇವಲ ಬ್ಯಾನ್ಗಳನ್ನ ಮಾಡಿ ಅವ್ರು ಕೋರ್ಟ್ಲಿಂದ ಸ್ಟೇ ತರ್ತಾರಂದ್ರೆ, ಮತ್ತೆ ನಮ್ಮ ಕಾನೂನು ಏನ್ ಮಾಡ್ತಾ ಇದೆ, ನಮ್ಮ ವಕೀಲರು ಏನ್ ಮಾಡ್ತಾ ಇದ್ದಾರೆ? ಅವ್ರು ಸ್ಟೇ ಹಾಕಿದ್ದು ಸ್ಟೇ ಯಾಕೆ ತಗೊಂಡಿಲ್ಲ? ಈ ಪರಿಹಾರ ಕೊಡ್ರಿ ಅಂತ ತಿಳ್ಕೊಂಡು ನೀವು ಕೇಳ್ತೀರಿ, ಅದಕ್ಕೂ ಸ್ಟೇ ತಂದಿದ್ದಾರೆ. ಸವಿಸ್ತಾರವಾದ ಉತ್ತರವನ್ನು ಕೊಟ್ಟಿದ್ದೀನಿ. ಈಗ ಆ ಕಂಪನಿ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಅವ್ರ ಮೇಲೆ ಇದ್ದಂತ ಬೇರೆ ಬೇರೆ ಏನು ಸರಬರಾಜು ಮಾಡ್ತಾ ಇದ್ದಾರೆ ಔಷಧಿಗಳು, ಅದ್ರ ಮೇಲೆ ಅದನ್ನು ಕೂಡ ನಾವು ಈಗ ಬಂದ್ ಮಾಡಿ ನಿಷೇಧ ಮಾಡಿದ್ದೀವಿ. ಆಮೇಲೆ ಆ ಕಂಪನಿ ಈಗ ಮ್ಯಾನುಫ್ಯಾಕ್ಚರ್ ಕೂಡ ಮಾಡದೇ ಇರತಕ್ಕಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದೀವಿ. ನಮ್ಮ ಕಡೆಯಿಂದ ಮೊಕದ್ದಮೆಗಳು ಕೂಡ ಹಾಕಿದ್ದೀವಿ, ಬ್ಲ್ಯಾಕ್ ಲಿಸ್ಟ್ ಕೂಡ ಸೇರಿಸಿದ್ದೀವಿ. ಆಮೇಲೆ ಈಗ 12 ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗಿದೆ ಮತ್ತು ಇನ್ನು ಉಳಿಕ ಕ್ರಿಮಿನಲ್ ಮೊಕದ್ದಮೆ ಕೂಡ ನಾವು ಅವ್ರ ಮೇಲೆ ಹೂಡ್ತಾ ಇದ್ದೀವಿ. ಕಾನೂನಿನ ಪ್ರೋಸೆಸ್ ನಾವು ಫಾಲೋ ಮಾಡಲೇಬೇಕು, ಕಾನೂನಿನ ಕೋರ್ಟ್ ಮುಂದೆ ನಾವು ಹೋಗ್ಲೇಬೇಕಾಗ್ತದೆ. ಆದ್ರೆ ಅದ್ರ ಮಧ್ಯೆ ನಾವು ಅಲ್ಲಿಗೆ ಹೋಗಿ ಅಲ್ಲೇ ಆ ಕಂಪನಿಗೆ ಭೇಟಿ ಕೊಟ್ಟು ಅಲ್ಲೇ ತಪಾಸಣೆ ಮಾಡಿಸಿ ಕೇಂದ್ರಕ್ಕೆ ಕೂಡ ಬರೆಸಿ ಅವರು ಕೂಡ ಅಲ್ಲಿಗೆ ಬಂದು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸ್ಥಗಿತಾಗಿದೆ. ಇದು ಇಷ್ಟು ಕ್ರಮಗಳನ್ನ ನಾವು ಕಂಪನಿ ಮೇಲೆ ತಗೊಂಡಿದ್ದೀವಿ, ಆಯ್ತಾ. ಆಮೇಲೆ ಈಗ ಕಾನೂನು ಪ್ರಕಾರ ಹೋಗ್ಬೇಕು ಹೊರತು ನಾವು ನೇರವಾಗಿ ಅವ್ರನ್ನ ತಂದು ಒಳಗೆ ಹಾಕೋಕ್ಕಾಗೋದಿಲ್ಲ, ಕೋರ್ಟ್ ಮುಖಾಂತರ ಆಗ್ಬೇಕು. ಆದ್ರೆ ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತಗೊಳಕ್ ಸಾಧ್ಯ ಆಗಿದೆ ಅದೆಲ್ಲವನ್ನು ಕೂಡ ತಗೊಂಡಿದ್ದೀವಿ ಮತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಿ ನಾವು ಎಲ್ಲ ಕ್ರಮಗಳು ತಗೊಳ್ತಾ ಇದೀವಿ. ನಮ್ಮ ಇಲಾಖೆಯಲ್ಲೂ ಕೂಡ ಎನ್ಕ್ವೈರಿಯನ್ನು ಕೂಡ ಎನ್ಕ್ವೈರಿ ಕೂಡ ಪ್ರಾರಂಭ ಆಗಿದೆ ಕೆಲವು ಅಧಿಕಾರಿಗಳ ಮೇಲೆ, ಮತ್ತು ಏನಾದರೂ ಅವರಲ್ಲಿ ಲೋಪದೋಷಗಳಾಗಿದೆ ಅದನ್ನು ಕೂಡ ಕ್ರಮ ಆಗ್ತದೆ. ಅದೇ ಮಾನ್ಯ ಅಧ್ಯಕ್ಷರೇ, ನಾವು ಎಲ್ಲೂ ಕೂಡ ಇದನ್ನ ಕ್ರಮ ತಗೊಳ್ಳೋದಕ್ಕೆ ಹಿಂದೇಟ್ ಹಾಕಿಲ್ಲ. ಆಗ ನೋಡಕ್ ಹೋದ್ರೆ ಮಾನ್ಯ ಸಭಾಧ್ಯಕ್ಷರೇ, ನಾವು ಇನ್ನೂ ಕಠಿಣವಾದಂತ ಕ್ರಮಗಳನ್ನ ಮುಂದಿನ ದಿವಸಗಳು ತಗೊಳ್ತಕ್ಕಂಥದ್ದಕ್ಕೆ ನಾನು ಕೇಂದ್ರಕ್ಕೂ ಕೂಡ ಬರೆದಿದ್ದೀನಿ. ಇಡೀ ದೇಶದಲ್ಲೇ ಅನೇಕ ಸಮಸ್ಯೆಗೆ ಮೊನ್ನೆ ಕೂಡ ನಾನು ಇನ್ನೊಂದು ಪಟ್ಟಿ ಬಿಡುಗಡೆ ಮಾಡಿದೆ, ಎಷ್ಟೆಷ್ಟು ಡ್ರಗ್ಸ್ಗಳು ಇವತ್ತು ನಾವು ತಪಾಸಣೆ ಮಾಡಿಸಿದಾಗ ಫೇಲಿಯರ್ ಆಗ್ತಾ ಇದೆ. ಅದರ ಬಗ್ಗೆನೂ ಕೂಡ ಕೇಂದ್ರದ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೂ ಕೂಡ ಬರೆದಿದ್ದೀನಿ. ಇದು ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನ ಟ್ಯಾಕಲ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ.
ನಮ್ಮ ಕಡೆಯಿಂದನೂ ಇದನ್ನ ಪಾರದರ್ಶಕವಾಗಿ ಇದನ್ನೆಲ್ಲ ನಡೆಸ್ತಕ್ಕಂಥದ್ದಕ್ಕೆ ನಾನು ಕೂಡ ಕ್ರಮ ತಗೊಳ್ತಾ ಇದ್ದೀನಿ, ಸುಧಾರಣೆಗಳು ತರ್ತಾ ಇದ್ದೀನಿ. ಅದರಿಂದ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಹಿಂದೇಟು ಅಥವಾ ಮುಚ್ಚು ಹಾಕುವಂತ ಪ್ರಶ್ನೆ ಬರೋದೂ ಇಲ್ಲ. ಕಾನೂನಿನ ಹೋರಾಟ ಅದು ಜಾರಿಯಲ್ಲಿದೆ. ಇನ್ನೂ ತೀವ್ರ ಗತಿಯಲ್ಲಿ ತಗೊಂಡು ಹೋಗ್ತೀವಿ ಮತ್ತು ಅದೇ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮ ಸಂಪೂರ್ಣವಾದಂಥ ಪ್ರಯತ್ನ ಇದೆ. ಧನ್ಯವಾದ. ಮಾನ್ಯ ಅಧ್ಯಕ್ಷರು, ನಾವು ಸರ್ಕಾರ ಅವ್ರ ಉತ್ತರಕ್ಕೆ ನಾನು ಹೇಳ್ಬೇಕಲ್ಲ ಅಧ್ಯಕ್ಷ. ಒಂದ್ ನಿಮಿಷ, ಈ ವಿಷಯನ ಏನ್ಪಟ್ಟಂದ್ರೆ ಗಂಭೀರವಾಗಿ ತಗೊಂಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್ಕಾರ. ಇಲ್ಲಿ ವರದಿ ಬಂದಿರತಕ್ಕಂಥದ್ದು ಇವರು ಬ್ಯಾನ್ ಮಾಡಿದ್ರು ಸಹ ಏನಂತಂದ್ರೆ ಅವ್ರು ಸ್ಟೇ ತಂದಿದ್ದಾರಲ್ಲ, ಅದ್ರ ಬಗ್ಗೆ ಸರ್ಕಾರ ಏನ್ ಮಾಡಿರ್ತಕ್ಕಂಥದ್ದಿದೆ. ಆಮೇಲೆ ಇಷ್ಟು ತಾಯಂದ್ರೆ ಇದರಲ್ಲಿ ಕೇವಲ ಮೆನ್ಷನ್ ಆಗಿರ್ತಕ್ಕಂಥದ್ದು ಕೇವಲ ಬಳ್ಳಾರಿ ಜಿಲ್ಲೆದು ಅಷ್ಟೇ ಆಗಿದೆ. ಉಳಿದ ಜಿಲ್ಲೆದಾಗ ಏನೇನಾಯ್ತು, ಇವತ್ತು ಬೆಂಗಳೂರು ಸಿಟಿ ಅಂತಲ್ಲೇ ಏನ್ಪಟ್ಟವ್ರಿ 77 ಜನ ಏನ್ಪದ 97 ಜನ ಸತ್ತಿರ್ತಕ್ಕಂಥದ್ದಿದೆ. ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಏನಾದ್ರು ಮಾತಾಡೋದು ಬೇಡ. ಮನೆ ಅಧ್ಯಕ್ಷರಲ್ಲಿ ನೋಡಿ, ನೀವು ತಪ್ಪು ಸಂದೇಶ ಕಳಿಸ್ಬೇಡಿ. ಬೆಂಗಳೂರಲ್ಲಿ 50-70 ಜನ ತೀರೋಗಿದ್ದಾರೆ, ಅದು ಯಾವ ಕಾರಣಕ್ಕೆ ತೀರೋಗಿದ್ದಾರೆ ಅದನ್ನ ನೀವು ಸ್ಪಷ್ಟವಾದಂತ ಮಾಹಿತಿ ಇಟ್ಕೊಂಡು ಮಾತಾಡಬೇಕು. ಸುಮ್ಮನೆ ಅದು ಒಂದು ಪ್ರಚಾರಕ್ಕೋಸ್ಕರ ಕಮಿಟಿ ಕೊಟ್ಟಿರ್ತಕ್ಕಂಥ ಯಾವುದು ತಪ್ಪುದಾರಿ ದಯಮಾಡಿ ಯಾಕೆ ಹೋಗಿದ್ದಾರೆ ಸರ್ ವರದಿ ಇಲ್ಲಿದೆ ಶರಣಗೌಡ್ರೆ. ಸರ್ ಒಂದೇ ನಿಮಿಷ ಕೊಟ್ಟಿರ್ತಕ್ಕಂಥ ವರದಿ ಇದು ಬಿಜೆಪಿ ಕೊಟ್ಟಿರ್ತಕ್ಕಂಥ ವರದಿ ಅಲ್ಲ. ನಾನು ಹೇಳ್ತಕ್ಕಂಥದ್ದು ಬೆಂಗಳೂರು ಅಂತ ಸಿಟಿಯಲ್ಲಿ 77 ಜನ ಸತ್ತಿರ್ತಕ್ಕಂಥದ್ದಿದೆ. ಅವ್ರು ಕೋರ್ಟ್ ಸ್ಟೇ ತಗೊಂಡ್ ಬಂದಿದ್ದಾರೆ. ನಾನು 70 ಜನ ತೀರೋಗಿರೋ ಕೋರ್ಟಲ್ಲಿ ಯಾವ ಸ್ಟೇ ತಂದಿದ್ದು ಹೇಳಕತ್ತಿಲ್ಲ ಸರ್. ಅವರು ಏನಪ್ಪಂದ್ರೆ ಇವತ್ತು ನೀವು ಬ್ಯಾನ್ ಮಾಡಿರ್ತಕ್ಕಂಥ ಕೋರ್ಟ್ಲಿಂದ ಸ್ಟೇ ತಂದಿದಾರಲ್ಲ. ಯಾವ್ದಕ್ಕೆ ಸರ್ ನೀವು ವರದಿ ಅಂತ ಒಂದು ಗಡ್ಡೆ ಸ್ಟೇ ತಂದ್ರು. 12 ಹೊಸ ಪ್ರಕರಣ ಏನಾಗಿದೆ ಸರ್, ಆಗಿದೆ. ಬಳ್ಳಾರಿ ಇನ್ಸಿಡೆಂಟ್ ಪರಿಹಾರ ಕೊಡ್ಬೇಕು. ಬಳ್ಳಾರಿ ಇನ್ಸಿಡೆಂಟ್ನಾಗ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಇವರು ನೋಟಿಸ್ ಮಾಡಿದ್ದಾರೆ. ಆ ಕಂಪನಿದವನು ಸ್ಟೇ ತಂದಿದ್ದಾನೆ ಅಂತ ಹೇಳ್ತಾ ಇದ್ದೀನಿ ಮಂತ್ರಿಗಳೇ. ಅದ್ರ ಬಗ್ಗೆ ಅಂತಂದ್ರೆ ಕಾನೂನಾತ್ಮಕವಾಗಿ ಇನ್ನು ಕಠಿಣ ಆಗ್ಲಿ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ. ನಾವು ಅವ್ರ ಮೇಲೆ ಪ್ರಕರಣಗಳು ದಾಖಲೆ ಮಾಡಿದೀವಿ, ಅದು ನಡೀತಾ ಇದೆ. ಅವರ ಪ್ರಾಡಕ್ಟ್ಸ್ ಅನ್ನ ನಾವು ಅದನ್ನ ಸಂಪೂರ್ಣವಾಗಿ ಅದನ್ನ ಬ್ಲಾಕ್ ಲಿಸ್ಟ್ ತಗೊಂಡಿದೀವಿ. ಎಲ್ಲೂ ಕೂಡ ಸರಬರಾಜು ಆಗ್ತಾ ಇಲ್ಲ, ₹1 ಪೇಮೆಂಟ್ ಮಾಡಿಲ್ಲ. ಅಲ್ಲೂ ಕೂಡ ಹೋಗಿ ಕಂಪನಿನ ಬಂದ್ ಮಾಡಿದೀವಿ. ಕೋರ್ಟಿನ ಮುಂದೆ ಆಗ್ತಕ್ಕಂಥ ಕ್ರಮಗಳು ಕೋರ್ಟ್ ಮುಂದೆ ಆಗ್ತದೆ, ಅದು ಬೇರೆ ಪ್ರಶ್ನೆ. ಆದ್ರೆ ನಾವು ಪ್ರಕರಣಗಳನ್ನ ಇನ್ನೂ ಹೆಚ್ಚು ದಾಖಲೆ ಮಾಡ್ತಾ ಇದೀವಿ. ಅವ್ರು ಒಂದು ಡ್ರಗ್ ಅಲ್ಲ ಆ ಕಂಪನಿದು, ಈಗಾಗಲೇ 3 ಅಥವಾ 4 ಡ್ರಗ್ ಅನ್ನ ನಾವು ಅದನ್ನು ಕೂಡ ನಾವು ಸ್ಥಗಿತ ಮಾಡಿದ್ದೀವಿ. ಸೊ ಇದೆಲ್ಲ ಕ್ರಮ ತಗೊಂಡಿದ್ದೀವಿ. ಪ್ರೋಸೆಸ್ ಅದು ಬೇರೆ ಪ್ರೋಸೆಸ್, ಅದನ್ನ ಫೈಟ್ ಮಾಡೋಣ. ಸರಿ ಇಲ್ಲ, ತಂದಿದಾರಲ್ಲ ಸರ್, ಅದ್ರ ಬಗ್ಗೆ ಆಗ್ಲಿ ಅಂತ ಹೇಳೋದು. ಮಾನ್ಯ ನಮ್ಮ ಸಮಿತಿ ಅಧ್ಯಕ್ಷರು ಇಲ್ಲ ಇದ್ದಾರೆ, ಅವ್ರಿಗೆ ವರದಿ ಸಲ್ಲಿಸಿರ್ತಕ್ಕಂಥದ್ದು ಮಾನ್ಯ ಕೋನ್ ರೆಡ್ಡಿ ಅವರು ಇಲ್ಲ ಇದ್ದಾರೆ, ಬೇಕಿದ್ರೆ ಕೇಳಿ ನೀವು ಅವ್ರಿಗೆ. ಸರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಾನು ಅಧ್ಯಕ್ಷನಾಗಿ ಅವತ್ತ ಮಾಹಿತಿ ಕೊಟ್ಟರು. ಟೋಟಲ್ ಈ ಜಿಲ್ಲೆಯಿಂದ ಇಷ್ಟಿಟ್ಟಾಗಿದೆ ಅಂತ ಆ ವರದಿ ನಡ್ಕೊಂಡು ಅವ್ರು ಮಾತಾಡತ್ತಾರ. ಈ ಪ್ರಕರಣ ಆದದ್ದು ನಂತರ ಆ ಪ್ರಕರಣಕ್ಕೆ ಕೆಲವು ಡಿಟೇಲ್ ಅವ್ರು ಹಿಸ್ಟ್ರಿ ಕೊಟ್ಟರು, ಒಟ್ಟ ಪ್ರಕರಣಗಳು ಎಷ್ಟಾಗ್ಯಾವ ಅಂತೇಳಿ. ಅದಕ್ಕೆ ಆ ಮಾಹಿತಿಯನ್ನು ಅವ್ರು ಸಬ್ಮಿಟ್ ಮಾಡಿದಾರೆ ಅಷ್ಟೇ. ಓಕೆ ಸರ್, ಗೌಡ್ರು ಹೇಳ್ರಿ. ಸಭಾಧ್ಯಕ್ಷರೇ, ಮಂತ್ರಿಗಳು ಉತ್ತರಿಸಿದ್ದಾರೆ. ಆದರೆ ನನ್ನ ಕ್ಷೇತ್ರ 2 ತಾಲೂಕು ಹೊಂದಿದೆ. ತುಂಗ, ಭದ್ರಾ, ಅಪ್ಪತ್ತುಂಗ ಮತ್ತು ತುಂಗಭದ್ರಾ ನದಿ